ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭೂ ವ್ಲಾಗ್ಸ್. ನಾನಿವತ್ತು ಏನು ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ನಮ್ಮ ಹಿತ್ಲು ಕಡೆ ನೋಡಿದೆ. ಹಾಗೆಯೇ ಹಲಸಿನ ಮರದಲ್ಲಿ ಹಲಸಿನಕಾಯಿ ಕಂಡು, ಹಾಗಾಗಿ ಹಲಸಿನಕಾಯಿ ಕಿತ್ಕೊಬಂದು ಕೊತ್ತಕಾಯಿ ಹುಳಿ ಸಾಂಬಾರು ಮಾಡೋಣ ಇರು ಅಂತ ಹೇಳ್ಬಿಟ್ಟು ಒಂದು ಹಲಸಿನಕಾಯಿ ಕಿತ್ಕೊಂಬಂದೆ. ಹೋಗಿ ನಮ್ಮ ಹಿತ್ತಲಲ್ಲಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು. ಹಾಗಾಗಿ ನಾನು ಯಾವತ್ತೂ ಕೂಡ ಹಲಸಿನಕಾಯಿ ಕೊತ್ತಕಾಯಿ ಸಾಂಬಾರು ಹುಳಿ ಸಾಂಬಾರು ಮಾಡಿರಲಿಲ್ಲ. ಬಸ್ಸಾರು ಮಾಡ್ತಾಯಿದ್ದೆ, ಒಂದು 2 ಸರಿ ಏನೋ ಮಾಡಿದ್ದೆ ಅಷ್ಟೇ. ಅದು ಕೂಡ ಹುಳಿ ಸಾಂಬಾರು ಯಾವತ್ತೂ ಮಾಡಿರಲಿಲ್ಲ. ನಮ್ಮ ಮನೆಯವರು ಬಸ್ಸಾರು ಏನು ಬೇಡ, ಇವತ್ತು ಹುಳಿ ಮಾಡು ನೋಡೋಣ ಹೇಗಿರುತ್ತೆ ಅಂತಂದರು. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಾಗಿತ್ತು. ಇವಾಗ ಒಂದು ಹಲಸಿನಕಾಯಿ ಕಿತ್ಕೊಬಂದು ಈ ಥರ ಮೇಲ್ಗಡೆ ಸಿಪ್ಪೆನೆಲ್ಲ ಎದ್ಬಿಟ್ಟು ಈ ಥರ ಹಚ್ಕೊಳ್ತಾ ಇದ್ದೀನಿ. ತುಂಬಾ ಅಂಟಿತ್ತು, ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಹಚ್ಚಿದೆ, ಆದರೂ ಕೂಡ ಅಂಟೆಲ್ಲ ಮೆತ್ಕೊಂಡಿತ್ತು. ತಿನ್ನೋದಕ್ಕೆ ಸಾಂಬಾರು ಮಾತ್ರ ಟೇಸ್ಟಿಯಾಗಿತ್ತು, ಆದರೆ ಈ ಹಲಸಿನಕಾಯಿ ಹೆಚ್ಚೋ ಅಷ್ಟರಲ್ಲಿ ಸಾಕು ಬೇಕು ಅನಿಸ್ಬಿಡ್ತು. ಅಂಟೆಲ್ಲ ಕೈಗೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ಈ ಹಲಸಿನಕಾಯಿ ಸಾಂಬಾರು ತಿನ್ನೋದು ಸಾಕು, ಇದನ್ನೆಲ್ಲ ಹಚ್ಚೋದು ಸಾಕು ಅಂತ ಹೇಳ್ಬಿಟ್ಟು. ಅಷ್ಟು ಬೇಜಾರಾಗಿಬಿಡ್ತು ಈ ಹಲಸಿನಕಾಯಿ ಹೆಚ್ಚೋ ಅಷ್ಟರಲ್ಲಿ. ಆದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು, ಹುಳಿ ಸಾಂಬಾರು. ಇದ್ರ ಜೊತೆ ನಾನು ಒಣಗಿರೋಂಥ ಅವರೆಕಾಳು ನೆನೆಸಿ ಇಟ್ಕೊಂಡಿದ್ದೀನಿ, ನಾನು ಹಾಕಿದ್ದೀನಿ ಫಸ್ಟೇ. ಹಲಸಿನಕಾಯಿ ಕಿತ್ಕೊಂಡ್ಬಂದು ನಾನು ಹಚ್ಚೋ ಅಷ್ಟರಲ್ಲೇ ಅವು ನೆನ್ಕೊಳ್ತವೆ ಅಂತ ಹೇಳ್ಬಿಟ್ಟು ಇವಾಗ ಹಲಸಿನಕಾಯಿ ಎಲ್ಲ ಸಿಪ್ಪೆ ಎರೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಒಣಗಿರೋಂಥ ಅವರೆಕಾಳು ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹುರ್ಗಡ್ಲೆ, ಈರುಳ್ಳಿ ಮತ್ತು ಸಾಂಬಾರು ಪುಡಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಬೌಲಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಫಸ್ಟು ಮಸಾಲೆ ಒಂದು ರೆಡಿ ಮಾಡ್ಕೊಂಡ್ವಿ ಅಂದರೆ ಸಾಂಬಾರು ಕೂಡ ಬೇಗನೆ ಆಗುತ್ತೆ. ಕುಕ್ಕರಲ್ಲೇ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಫಸ್ಟು ನಾನು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಈ ಥರ ನೈಸಾಗಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಹಚ್ಚಿರುವಂಥ ಈರುಳ್ಳಿ ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಸ್ವಲ್ಪ ಫ್ರೈ ಆಗಬೇಕು, ಒಂದು 70% ಫ್ರೈ ಮಾಡ್ಕೊಬೇಕು. ಒಗ್ಗರಣೆ ಫ್ರೈ ಮಾಡಿಕೊಂಡು ನಂತರ ನಾನು ನೆನೆಸಿಟ್ಕೊಂಡಿರೋಂಥ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಹಾಕ್ಬಿಟ್ಟು ಈ ಥರ ಒಂದು ಸರಿ ತಿರುವ್ಕೊಬೇಕು. ತಿರುಗಿಬಿಟ್ಟು ಇದು ಒಂದು 2 ನಿಮಿಷ ಕುದಿಸ್ಕೊಬೇಕು. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ತಿರುವ್ಕೊಂಡು ಕುದಿಸ್ಕೊಂಡು ನಂತರ ನಾನು ಹಚ್ಚಿರೋಂಥ ಹಲಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಕಾಯಿ ಹಾಕ್ಕೊಂಡು ಇದು ಕೂಡ ತಿರುವ್ಕೊಬೇಕು. ತಿರುಗಿಬಿಟ್ಟು ಆಮೇಲೆ ಮಸಾಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಸ್ಟೆಪ್ ಫಾಲೋ ಮಾಡಿದ್ರೆ ಇವಾಗ ಎಲ್ಲ ತಿರುವ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತಿರುಗಿಬಿಟ್ಟು ನಂತರ ನಾನು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ತಿರುವ್ಕೊಬೇಕು ಇದೆಲ್ಲ ಚೆನ್ನಾಗಿ. ಕಾಳು ಮತ್ತು ಹಲಸಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಯಾವ ಮಟನ್ ಸಾರಿಗಿಂತನೂ ಏನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ವೆಜಿಟೇರಿಯನ್ಸು, ನಾನ್ ವೆಜ್ ತಿನ್ನಲ್ಲ ಅಲ್ಲ, ಹಾಗಾಗಿ ಕೆಲವರೆಲ್ಲ ಆಡ್ಕೊತಾರೆ ನಮ್ಮನ್ನು, ನೀವು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ನಾವು ಹುಟ್ಟಿರೋದೇ ಹಿಂಗೆ ಅಲ್ವ, ನಾವು ಇರೋದೇ ಹಿಂಗೆ, ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಯಾವ ಮಟನ್ ಸಾರಿಗಿಂತನೂ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಮಟನ್ ಸಾಂಬಾರು ಥರನೇ ಇದೆ ಅಂತ ಹೇಳ್ತಾಯಿದ್ಲು ನನ್ನ ಮಗಳು, ಅಷ್ಟು ಚೆನ್ನಾಗಾಗಿತ್ತು. ಇವಾಗ ಸಾಂಬಾರೆಲ್ಲ ಕೂಡಿಸ್ಕೊಂಡು ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಂತರ ನಾನು ವಿಷಲ್ ಹಾಕ್ಬಿಟ್ಟು 2 ವಿಷಲ್ ಹಾಕ್ಸ್ಕೊಂಡೆ. ಇದು ಚೆನ್ನಾಗಿ ಬೆಂದಿತ್ತು, ಹಲಸಿನಕಾಯಿ ಮತ್ತು ಅವರೆಕಾಳು ಎಲ್ಲನೂ. 2 ವಿಷಲ್ ಹಾಕ್ಸ್ಕೊಂಡು ತಣ್ಣಗಾದ್ಮೇಲೆ ಕುಕ್ಕರ್ ಕ್ಯಾಪ್ ತೆಗಿತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ನಾನು ರಾತ್ರಿ ಮುದ್ದೆ ಮಾಡ್ಕೊಂಡಿದ್ದೆ ಮತ್ತು ಬೆಳಗ್ಗೆ ಇದೇ ಸಾಂಬಾರ್ಗೆ ದೋಸೆ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.